ಟೊಮೊಟೊ ಸ್ಲೈಸ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಟೊಮೊಟೊ, ಕಡಲೆಪುರಿ, ಬೂಂದಿ, ಮಿಕ್ಸರ್, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಬೆಲ್ಲ, ಹುಣಸೆಹಣ್ಣು, ಈರುಳ್ಳಿ, ಮೆಣಸಿನ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಧನಿಯಾ ಪೌಡರ್, ಉಪ್ಪು. ಮೊದಲಿಗೆ ಹುಣಸೆಹಣ್ಣು ಬೆಲ್ಲ ಇರುವ ಕಪ್ಗೆ ಒಂಚೂರು ನೀರು ಹಾಕ್ಕೊಂಡು ನೆನೆಸಿಟ್ಕೋಬೇಕು. ಈಗ ನಾವು ತೆಗೆದುಕೊಂಡಿರುವ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ವಿಡಿಯೋಲ್ಲಿ ಕಾಣಿಸ್ತಾ ಇರೋಷ್ಟು ಫಾಸ್ಟಾಗಿ ಕಟ್ ಮಾಡಬೇಕು ಅಂತ ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ, ಅದು ಫಾಸ್ಟ್ ಫಾರ್ವರ್ಡಲ್ಲಿ ಓಡ್ತಾ ಇದೆ. ಅದಾದ ನಂತರ ಕ್ಯಾರೆಟ್ಗೆ ಸಿಪ್ಪೆ ತೆಗೆದು ತುರಿದಿಟ್ಕೊಳ್ಳಿ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕೊತ್ತಂಬರಿ ಕಟ್ ಆದಮೇಲೆ ಮೂರನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳಿ. ನೆನೆಸಿರುವ ಹುಣಸೆಹಣ್ಣು ಬೆಲ್ಲವನ್ನು ಚೆನ್ನಾಗಿ ಕಿವುಚ್ಕೊಳ್ಳಿ. ಈಗ ಟೊಮೊಟೊವನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ವಿಡಿಯೋನಲ್ಲಿ ಕಾಣುವ ರೀತಿ ರೌಂಡಾಗಿ ಕಟ್ ಮಾಡಿಕೊಳ್ಳಿ. ನಿಮಗೇನಾದರೂ ತುಂಬ ಖಾರ ಇಷ್ಟ ಆದರೆ ಗ್ರೀನ್ ಚಿಲ್ಲಿಯನ್ನು ಈ ರೀತಿ ಚಿಕ್ಕಗೆ ಕಟ್ ಮಾಡಿಟ್ಕೋಬೇಕು. ಈಗ ಒಂದೊಂದೇ ತೋರಿಸಿರೋ ಮಸಾಲಾನ ತೊಗೊಂಡು ಟೊಮೆಟೊ ಮೇಲೆ ಹಾಕಬೇಕು. ಫಸ್ಟ್ ನಾವು ಉಪ್ಪು ಹಾಕ್ತಾಯಿದ್ದೀವಿ. ಉಪ್ಪನ್ನು ನೀಟಾಗಿ ಪ್ರತಿಯೊಂದು ಸ್ಲೈಸ್ ಮೇಲೆ ಬೀಳೋ ಥರ ಹಾಕ್ಕೊಳ್ಳಿ. ಅದಾದಮೇಲೆ ಚಿಲ್ಲಿ ಪೌಡರ್ ತೊಗೊಳ್ಳಿ. ಚಿಲ್ಲಿ ಪೌಡರು ಅಷ್ಟೇ, ನಿಮ್ಮ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ನೀಟಾಗಿ ಎಲ್ಲದರಲ್ಲೂ ಆದಮೇಲೆ ಸ್ವಲ್ಪ ಗರಂ ಮಸಾಲ ತೊಗೊಂಡು ಗರಂ ಮಸಾಲನೂ ಹಾಕಿ. ಗರಂ ಮಸಾಲಾನ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಘಾಟಾಗುತ್ತೆ. ನೋಡಿಕೊಂಡು ಒಂದು ಚೂರು ಹಾಕ್ಕೊಳ್ಳಿ. ಅದಾದಮೇಲೆ ಕಾಳು ಮೆಣಸಿನ ಪೌಡ್ರ್ ತೊಗೊಳ್ಳಿ. ಎಲ್ಲದ್ರ ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಟೇಸ್ಟ್ ಬರುತ್ತೆ. ಅದಾದಮೇಲೆ ಸ್ವಲ್ಪ ಧನಿಯಾ ಪೌಡರು ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ 2 ಪೀಸ್ ಇಟ್ಕೊಳ್ಳಿ, ಇಲ್ಲಾಂದರೆ ಒಂದೊಂದು ಇಟ್ಕೊಳ್ಳಿ. ಈ ಮೆಣಸಿನ್ಕಾಯಿ ಬಂದು ಆಪ್ಷನಲ್ಲು, ಮೆಣಸಿನ್ಕಾಯಿ ನೋಡ್ಕೊಂಡು ಇಟ್ಕೋಬೇಕು. 2 ಪೀಸು 3 ಪೀಸ್ ಇಟ್ಕೊಂಡ್ರೆ ತುಂಬ ಖಾರ ಆಗೋಗುತ್ತೆ. ಈ ಥರ ನಿಮ್ಗೆ ಮೆಣಸಿನ್ಕಾಯಿ ಇಟ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಗ್ರೀನ್ ಚಟ್ನಿನೂ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಗ್ರೀನ್ ಚಟ್ನಿ ರೆಸಿಪಿ ಬೇಕಾಗಿರೋರು ಕಮೆಂಟ್ ಬಾಕ್ಸಲ್ಲಿ ಗ್ರೀನ್ ಚಟ್ನಿ ಅಂತ ಹಾಕಿ ಅದಕ್ಕೊಂದು ರೆಸಿಪಿ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ. ಈಗ ಕಟ್ ಮಾಡ್ಕೊಂಡಿಟ್ಟಿರುವ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಒಂದೊಂದಾಗಿ ಟೊಮೊಟೊ ಮೇಲೆ ಹಾಕ್ತಾ ಹೋಗಿ. ಕ್ಯಾರೆಟ್, ಈರುಳ್ಳಿಯನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕೊಂಡ್ಬಿಟ್ರೆ ರುಚಿ ಹಾಳಾಗೋಗುತ್ತೆ. ಮೊದಲೇ ತಯಾರಿಸಿದ ಹುಣಸೆಹಣ್ಣು ಬೆಲ್ಲದ ನೀರನ್ನು ಒಂದೊಂದೇ ಟೊಮೊಟೊ ಸ್ಲೈಸ್ ಮೇಲೆ ಹಾಕ್ತಾ ಹೋಗಿ. ಈ ಹುಣಸೆಹಣ್ಣು ಬೆಲ್ಲದ ನೀರನ್ನು ಮೀಠಾ ಅಂತೀವಿ. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು, ಕಡಿಮೆ ಬೇಕಂದರೆ ಕಡಿಮೆನೂ ಹಾಕ್ಕೋಬೋದು. ಅದಾದಮೇಲೆ ಬೂಂದಿ ತೊಗೊಳ್ಳಿ. ಒಂದೊಂದ್ರ ಮೇಲೆ ನೀಟಾಗಿ ಬೂಂದಿ ಹಾಕ್ಕೊಳ್ಳಿ. ಬೂಂದಿ ಹಾಕಿದ್ಮೇಲೆ ಮಿಕ್ಸರ್ ಅಥವಾ ಓಂ ಪುಡಿಯನ್ನು ಹಾಕ್ಕೊಳ್ಳಿ. ನಮಗೆ ಓಂ ಪುಡಿ ಸಿಗದ ಕಾರಣ ನಾವು ಬಾಂಬೆ ಮಿಕ್ಸರ್ ಯೂಸ್ ಮಾಡಿದ್ದೀವಿ. ಕೊನೆಗೆ ಕಡಲೆಪುರಿಯನ್ನು ಹಾಕಿಕೊಳ್ಳಿ. ಏನಿವನು ಸ್ಟಾರ್ಟಿಂಗಲ್ಲಿ 2 ಟೊಮೆಟೊ ತೋರಿಸ್ದ, ಒಂದೇ ಕಟ್ ಮಾಡ್ದೆ ಅಂದ್ಕೊಂಡ್ರಾ? ನೋಡಿ, ಇನ್ನೊಂದು ಟೊಮೆಟೊನ ಇಲ್ಲಿ ಕಟ್ ಮಾಡಿಕೊಂಡಿದ್ದೀನಿ. ಜಸ್ಟ್ 2 ಈರುಳ್ಳಿ 2 ಟೊಮೆಟೊಯಿಂದ ಮನೇಲಿರೋರೆಲ್ಲರೂ ಟೊಮೆಟೊ ಸ್ಲೈಸ್ ತಿನ್ಬೋದು. ತುಂಬ ಚೆನ್ನಾಗಿತ್ತು. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿಯವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.